ಬ್ಯಾಕ್. ಬೆಂಗಳೂರಿನಲ್ಲಿ ಮತ್ತೊಂದು ರೋಡ್ ರೇಜ್ ಪ್ರಕರಣ ದಾಖಲಾಗಿದೆ. ಆಟೋಗೆ ಕೆಸರು ಹಾರಿಸಿದ್ದಕ್ಕೆ ಕಾರಿನ ಗ್ಲಾಸ್ ಅನ್ನು ಒಡೆದು ಪುಂಡಾಟವನ್ನು ಮೆರೆದಿದ್ದಾರೆ. ಬೆಂಗಳೂರಿನಲ್ಲಿ ಇದು ಮತ್ತೊಂದು ರೋಡ್ ರೇಜ್ ಪ್ರಕರಣ. ಏನೋ ಆಟೋಗೆ ಕೆಸರು ಹಾರಿಸ್ಬಿಟ್ರಂತೆ, ಕಾರ್ನ ಗ್ಲಾಸ್ ಒಡೆದು ಪುಂಡಾಟ ಮಾಡಿದ್ದಾರೆ. ಜಾಲಹಳ್ಳಿ ಅಯ್ಯಪ್ಪ ಸ್ವಾಮಿ ದೇವಾಲಯದ ಬಳಿ ನಡೆದ ಘಟನೆ. ನಿಂತಿದ್ದ ಆಟೋಗೆ ಕೆಸರು ಹಾರಿಸಿದ್ದ ಕಾರ್ ಚಾಲಕ. ಇದರಿಂದ ರೊಚ್ಚಿಗೆದ್ದ ಆಟೋ ಚಾಲಕ ಕಾರನ್ನು ಅಡ್ಡ ಹಾಕಿ ಗಲಾಟೆ ಮಾಡಿದ್ದಾನೆ. ಕಾರ್ ಗ್ಲಾಸ್ ಮೇಲೆ ಕಲ್ಲೆತ್ತು ಹಾಕಿ ಗಲಾಟೆ. ಯಾದಗಿರಿ ಮೂಲದ ಮಲ್ಲಿಕಾರ್ಜುನ್ ಅಂದವರಿಗೆ ಸೇರಿದಂಥ ಕಾರು. ಈಗ ಮಳೆಗಾಲ, ಅಲ್ಲಿ ಇಲ್ಲಿ ಕೆಸರು ನಿಂತಿರುತ್ತೆ. ಕಾರ್ನವ್ರು ನೋಡಿರಲ್ಲ, ಫಾಸ್ಟಾಗಿ ಹೋಗ್ಬಿಟ್ಟಿರ್ತಾರೆ. ಎಲ್ಲೋ ಒಂದು ಸ್ವಲ್ಪ ಕೆಸರು ಹಾರಿರುತ್ತೆ. ಆಯಿತು, ಅದು ತಪ್ಪೇ, ಬಟ್ ನಿಲ್ಸಿ ಕೇಳಬೇಕು. ಈ ಥರ ಕಾರ್ ಗಾಜು ಹೊಡೆದಾಕೋದು, ಕಲ್ಲೆತ್ತಾಕೋದು ಇವೆಲ್ಲ ಪುಂಡಾಟಿಕೆ. ಈಗ ಗ್ಲಾಸ್ ಹಾಕಿಸ್ಕೊಡ್ಬೇಕು ಅಂತ ಆಯಿತು ಅಂತಂದರೆ ಎಷ್ಟು ಖರ್ಚಾಗುತ್ತೆ ಅಂತ ಗೊತ್ತಾ? ಆ ಫ್ರಂಟ್ ಗ್ಲಾಸು ಒಂದು ವಾರ ದುಡಿದ್ರೂ ಆಗಲ್ಲ ಆಟೋದವರು. ಯಾಕೆ ಈ ಥರ ಒಂಥರ ದುಂಡಾವರ್ತನೆ ಯಾಕೆ ಅಂತ ನಿಲ್ಲಿಸಿ ಕೇಳಿ, ನ್ಯಾಯ ಕೇಳಿ. ಬೇಡ ಅದು ಆಗಲಿಲ್ವಾ, ನಿನ್ನ ಆಟೋಗೆ ಚೆಲ್ಲಿರ್ತಕ್ಕಂಥ ಕೆಸರನ್ನ ಒರೆಸ್ಕೊಡಪ್ಪ ಅಂತ ಕೇಳಿ, ಒರೆಸ್ಕೊಡ್ಲಿ. ಕಲ್ಲೆತ್ತಾಕೋದು, ಗಾಡಿ ಡ್ಯಾಮೇಜ್ ಮಾಡೋದು ತಪ್ಪು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನರಸಿಂಹಮೂರ್ತಿ ಅವರಿಂದ ಪಡ್ಕೊಳ್ಳೋಣ. ಮೂರ್ತಿ, ಮಳೆಗಾಲ, ಅಲ್ಲಲ್ಲಿ ಕೆಸರು ನಿಂತಿರುತ್ತೆ, ನೀರು ಎಲ್ಲೋ ನೋಡದೆ ಹೋಗಿರ್ತಾರೆ. ಆದರೆ ನಿಲ್ಲಿಸಿ ಕೇಳಬೇಕಾಗಿತ್ತು, ನ್ಯಾಯ ಕೇಳಬೇಕಾಗಿತ್ತು, ಮಾಡಿದ ತಪ್ಪು ಅಂತ ತಿಳಿ ಹೇಳಬೇಕಾಗಿತ್ತು. ಆದರೆ ಏಕಾಏಕಿ ಕಾರ್ ಮೇಲೆ ಕಲ್ಲೆತ್ತಾಕೋದು ದುಂಡಾವರ್ತನೆ ಅಲ್ವಾ? ನಿಜ ಅರವಿಂದ್. ಜಾಲಹಳ್ಳಿಯ ಚೆಟ್ಟಹಳ್ಳಿ ಮಲ್ಲಸಂದ್ರ ಮುಖ್ಯ ರಸ್ತೆ ಏನಿದೆ, ಅಲ್ಲಿ ನಿನ್ನೆ ಸಂಜೆ ನಡೆದಿರ್ತಕ್ಕಂಥ ಘಟನೆ ಇದು. ಯಾರೋ ಡ್ಯೂಟಿಯನ್ನ ಮುಗಿಸಿ ಕ್ಯಾಬ್ ಚಾಲಕ ಮಲ್ಲಿಕಾರ್ಜುನ್ ಅಂತೇಳಿ ಇವರು ಅವ್ರ ಪಾಡ್ಗೆ ಅವ್ರು ಹೋಗ್ತಿರ್ತಾರೆ. ಈ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಮಳೆ ನಿಂತು ಬರ್ತಿರುತ್ತೆ. ಆ ಸಂದರ್ಭದಲ್ಲಿ ರೋಡಲ್ಲಿ ಗುಂಡಿಗಳಿದ್ದಂತ ಹಿನ್ನೆಲೆಯಲ್ಲಿ ನೀರು ನಿಂತಿದೆ. ಆತ ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಆ ನೀರು ಅಲ್ಲಿ ಆಟೋ ಚಾಲಕ ಒಬ್ಬ ನಿಂತ್ಕೊಂಡಿರ್ತಾನೆ. ಆ ಆಟೋ ಚಾಲಕನ ಮೇಲೆ ನೀರು ಹಾರಿದೆ. ಇದರಿಂದ ಏಕಾಏಕಿ ಆತ ರುಚಿಗೆದ್ದು ಈ ಕ್ಯಾಬ್ ಚಾಲಕನನ್ನ ಹಿಡಿದು ಅವಾಚ್ಯ ಶಬ್ದಗಳಿಂದ ಬೈದು, ಆ ಬಳಿಕ ಆತ ಅಲ್ಲೇ ಇದ್ದಂತ ಕಲ್ಲನ್ನ ತೆಗೆದು ಆ ಕಾರ್ ಗ್ಲಾಸ್ ಅನ್ನ ಹೊಡೆದು ಒಂದ್ ರೀತಿ ರಂಪಾಟವನ್ನ ಇದ್ದಾನೆ. ಹೀಗಾಗಿ ಈ ಸಂಬಂಧ ಜಾಲಹಳ್ಳಿ ಪೊಲೀಸರಿಂದ ಈ ಕಂಪ್ಲೇಂಟ್ ದಾಖಲಾಗಿದೆ. ಮತ್ತೆ ಆತನಿಗಾಗಿ ಹುಡುಕಾಟವನ್ನ ನಡೆಸುವ ಕೆಲಸವನ್ನ ಕೂಡ ಮಾಡ್ಲಾಗ್ತಿದೆ. ಆಟೋ ಚಾಲಕನ ಈ ವರ್ತನೆ ಏನಿದೆ, ಇದು ಒಂದ್ ರೀತಿ ಸಾರ್ವಜನಿಕರು ಕೂಡ ಒಂದಷ್ಟು ಆಕ್ಷೇಪಗಳನ್ನ ವ್ಯಕ್ತಪಡಿಸಿದ್ದಾರೆ. ಓಕೆ ಮೂರ್ತಿ, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ.